ಸ್ಪ್ರೇ ನಳಿಕೆಯೊಂದಿಗೆ ಸಂಕೋಚಕ ಯಂತ್ರವನ್ನು ಹೇಗೆ ನಿರ್ವಹಿಸುವುದು ಎಂಬುದರ ಕುರಿತು ನಮ್ಮ ಮಾರ್ಗದರ್ಶಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನೀವು ಈ ಯಂತ್ರವನ್ನು ಸುರಕ್ಷಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಬಳಸಬಹುದೆಂದು ಖಚಿತಪಡಿಸಿಕೊಳ್ಳಲು ನಾವು ಪ್ರತಿ ಹಂತದಲ್ಲೂ ನಿಮ್ಮನ್ನು ಕರೆದೊಯ್ಯುತ್ತೇವೆ. ಮೊದಲು ಈ ಯಂತ್ರದ ಮುಖ್ಯ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಬಳಸುವ ಮುಖ್ಯ ಭಾಗಗಳಲ್ಲಿ ಡ್ರೈನ್ ವಾಲ್ವ್, ಮೋಟಾರ್, ಒತ್ತಡ ನಿಯಂತ್ರಕ ಮತ್ತು ಒತ್ತಡದ ಗೇಜ್ ಸೇರಿವೆ. ಒತ್ತಡ ನಿಯಂತ್ರಕವನ್ನು ಬಳಸುವ ಮೂಲಕ ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ನೀವು ಒತ್ತಡವನ್ನು ಬದಲಾಯಿಸಬಹುದು. ಇದನ್ನು ಹೆಚ್ಚು ಕಡಿಮೆ ಬದಲಾಯಿಸಬಹುದು. ಕವಚದಿಂದ ಏರ್ ಫಿಲ್ಟರ್ ಅನ್ನು ತೆರೆಯಿರಿ ಮತ್ತು ಸಂಕುಚಿತ ಗಾಳಿಯನ್ನು ಬಳಸಿಕೊಂಡು ಫಿಲ್ಟರ್ನಿಂದ ಧೂಳನ್ನು ಸ್ವಚ್ಛಗೊಳಿಸಿ. ಅದು ಸಿದ್ಧವಾದ ನಂತರ ಏರ್ ಫಿಲ್ಟರ್ ಅನ್ನು ಕೇಸಿಂಗ್ನಲ್ಲಿ ಇರಿಸಬಹುದು ಮತ್ತು ಅಡಿಕೆ ಬಳಸಿ ಮುಚ್ಚಬಹುದು. ಡ್ರೈನ್ ಕವಾಟದ ಮೂಲಕ ಗಾಳಿಯಲ್ಲಿ ತೇವಾಂಶವನ್ನು ತೆಗೆದುಹಾಕಬೇಕು, ಏಕೆಂದರೆ ಇದನ್ನು ತೆಗೆದುಹಾಕದಿದ್ದರೆ ಗಾಳಿಯಲ್ಲಿನ ತೇವಾಂಶವು ಸಾಧನವನ್ನು ಹಾಳು ಮಾಡುತ್ತದೆ. ಯಂತ್ರವನ್ನು ಪ್ರಾರಂಭಿಸಲು ಹಸಿರು ಗುಂಡಿಯನ್ನು ಒತ್ತಿರಿ. ಹಾಗೆ ಮಾಡುವಾಗ ಜಾಗರೂಕರಾಗಿರಿ. ಸ್ಪ್ರೇ ನಳಿಕೆಯನ್ನು ಅಂಟುಗಳನ್ನು ಅನ್ವಯಿಸುವುದು ಮತ್ತು ಚರ್ಮ ಅಥವಾ ಪಾದರಕ್ಷೆಗಳನ್ನು ಚಿತ್ರಿಸುವುದು ಮುಂತಾದ ಅನೇಕ ಕಾರ್ಯಗಳಿಗೆ ಬಳಸಬಹುದು.